ಇಂದು ನಮ್ಮಲ್ಲಿ ಸ್ವಾಮಿ ಕಾಶಿಯಿಂದ ಬಂದಿದ್ದಾರೆ. ಸ್ವಾಮೀಜಿಯವರು ಮಂಗಳಾತ್ಮನಿಗೆ ಮಹಾರಾಜರವರು ನಮಗೆಲ್ಲ ಪರಿಚಯ. ಮೈಸೂರಿನಲ್ಲೇ ಸುಮಾರು ವರ್ಷಗಳಿಂದ ಎಲ್ಲ ಪರಿಚಯ. ಹೆಚ್ಚಿನ ಕಾಲ ಅವರು ಸ್ವಾಮೀಜಿಯವರು ಮಂಗಳೂರಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಭಾಳ ವರ್ಷಗಳ ಕಾಲ ಸ್ವಾಮೀಜಿಯವರ ಮುಖ್ಯವಾಗಿ ಅವರಿಗೆ ತೋಟಗಾರಿಕೆಯಲ್ಲಿ ಆಸಕ್ತಿ. ಮಂಗಳೂರಿನಲ್ಲಿ ತುಂಬ ತೋಟಗಾರಿಕೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ತೆಂಗು, ಮಾವು, ಅಡಿಕೆ ಇಂತಹ ಒಂದು ಕಮರ್ಷಿಯಲ್ ಕ್ರಾಪ್ಸ್ ಇದರಲ್ಲಿ ಹೆಚ್ಚಾಗಿ ಅವರು ಅಭಿವೃದ್ಧಿಪಡಿಸಿ, ಅಷ್ಟೇ ಅಲ್ಲದೆ ನಮ್ಮ ರಾಮಕೃಷ್ಣ ಆಶ್ರಮಕ್ಕೆ ಅದರಿಂದ ಹೆಚ್ಚಿನ ವರಮಾನ ಬರುವಂತೆ ಕೂಡ ಮಾಡಿದ್ದಾರೆ. ಅದೊಂದು ವಿಶೇಷತೆ. ನಮ್ಮ ಆಶ್ರಮಗಳಲ್ಲಿ ಸ್ವಲ್ಪ ಅಪರೂಪ ಅದು. ಸ್ವಾಮಿಯವರು ತುಂಬ ಆಸಕ್ತಿ ವಹಿಸಿ ಸ್ವಾಮೀಜಿಯವರಿಂದು ಆಧ್ಯಾತ್ಮಿಕ ಜೀವನ ಎಂಬ ವಿಷಯವಾಗಿ ಪ್ರವಚನವನ್ನು ಮಾಡಿಕೊಡ್ತಾರೆ. ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಆದರದ ಸ್ವಾಗತವನ್ನು ಬಯಸ್ತೇವೆ. ನಮಸ್ಕಾರ. पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. ನಾನು ಇಲ್ಲಿ ನೋಡುವುದು ಯಾರಾದರೂ ನನ್ನ ಪರಿಚಯದವರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಅವರು ಇವರೊಬ್ಬರು ಮತ್ತೆ ನಮ್ಮ ರಮೇಶ್ ಬಿಟ್ಟರೆ ಯಾರೂ ಕಾಣಿಸ್ತಿಲ್ಲ. ದೊರೈರಾಜು ಕಾಣಿಸ್ತಿಲ್ಲ. ಇವರು ಎಲ್ಲಿ ಊರಿಗೆ ಹೋಗಿದ್ದಾರೆ. ಯಾಕಂದ್ರೆ ನಾನು ಇಲ್ಲಿ ಪ್ರಾರಂಭದಲ್ಲಿದ್ದಾಗ ರಾಮಕೃಷ್ಣ ಸೇವಾ ಸಂಘ ಇತ್ತು ರಿಮ್ಸೆಯಲ್ಲಿ. ಆನಂತರ ವಿದ್ಯಾಶಾಲೆಗೆ ಅದು ಟ್ರಾನ್ಸ್ಫರ್ ಆಯಿತು. ಸುರೇಶ್ ಹ್ಯಾಂಡ್ ಮಹಾರಾಜರು ಮೈಸೂರು ಪ್ರೆಸಿಡೆಂಟ್ ಆಗಿ ಬಂದ ಮೇಲೆ ಅದು ಇಲ್ಲಿಗೆ ಬಂತು. ಆವಾಗ ಇದ್ದವರೆಲ್ಲ ಯಾರೂ ಇಲ್ಲ. ಈಗ ಸತ್ಯ ಹೇಳಬೇಕಾದ್ರೆ ಎಷ್ಟೋ ಜನ ಎಲ್ಲ ಹೊರಟೋದ್ರು. ಯಾಕಂದ್ರೆ ಕೃಷ್ಣರಾವ್ ಇದ್ರು, ಎಲ್ಲಪ್ಪರು ಹೋದ್ರು ಕೆಲವು ದಿವಸಗಳ ಮೊದಲು. ಇನ್ನೆಷ್ಟು ಜನರ ಹೆಸರು ಕೂಡ ನೆನಪು ಬರ್ತಿಲ್ಲ ಈಗ ನನಗೆ. ಈಗ ನಾನೇ ಮೈಸೂರು ಬಿಟ್ಟು ಸುಮಾರು 30 ವರ್ಷ ಮೇಲಾಯಿತು. ಮತ್ತೆ ಕನ್ನಡದಲ್ಲಿ ಪ್ರವಚನ ಕೊಡದೇನೆ ಸುಮಾರು 25 ವರ್ಷನೇ ಆಯ್ತು ಈಗ. ಅದರಿಂದ ಏನು ಪ್ರವಚನ ಕೊಡ್ತೇನೆ ನನಗೆ ಗೊತ್ತಿಲ್ಲ. ಅದೇ ಬಹುಶಃ ನನ್ನ ಲೇಖನಗಳೆಲ್ಲ ಬರ್ತವೆ ಈಗಲೂ ಕೆಲವು. ರಮೇಶ್ ಹೇಳಿಲ್ಲಷ್ಟೇ, ಯಾಕಂದ್ರೆ ಅವರೆಲ್ಲ ಓದುವುದಿಲ್ಲ. ಆಧ್ಯಾತ್ಮಿಕ ಜೀವನ ಅಂತ ನಮ್ಮ ಅತ್ಯುಸ್ಮಾನ್ ಕೇಳಿದ್ರು. ಅತ್ಯುಸ್ಮಾನಿಗೆ ಹೇಳಿದೆ, ಸಾಧುಗಳು ಏನು ಹೇಳಿದ್ರು ಆಧ್ಯಾತ್ಮಿಕ ಜೀವನವೇ ಆಗ್ತದೆ. ಟಾಪಿಕ್ ಏನಂತ ನಾನು ಯೋಚನೆ ಮಾಡಿಲ್ಲ, ಹಾಕಿ ಅಂತ. ನಾನು ಇವತ್ತು ಸ್ವಲ್ಪ ನಿಮಗೆ, ಯಾಕಂದ್ರೆ ನಾನು ಇರುವುದು ಕಾಶಿ ಕ್ಷೇತ್ರದಲ್ಲಿ, ಅದರ ಬಗ್ಗೆನೇ ಸ್ವಲ್ಪ ಹೇಳೋಣ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಕೆಲವರಾದರೂ ಕಾಶಿ ಕ್ಷೇತ್ರ ದರ್ಶನ ಮಾಡಿ ಬಂದವರು ಇರಬಹುದು ಯಾರಾದರೂ, ಅಥವಾ ನಾನು ಸ್ವಲ್ಪ ಹೇಳಿದ ಮೇಲಾದರೂ ನಿಮಗೆ ಸ್ವಲ್ಪ ಆಸಕ್ತಿ ಬರಬಹುದು. ಕಾಶಿ ಕ್ಷೇತ್ರ ಅಂದ್ರೆ ಪ್ರಪಂಚದಲ್ಲಿ ಬಹಳ ಹಳೆಯ ಪಟ್ಟಣ. ಅದಕ್ಕಿಂತ ಹಳೆಯ ಪಟ್ಟಣ ಯಾವುದೂ ಇಲ್ಲ ನಮ್ಮ ಇತಿಹಾಸದಲ್ಲಿ ಸಿಕ್ಕಿದಷ್ಟು ಪುರಾವೆಗಳಲ್ಲಿ. ಬಹುಶಃ ರಾಮಾಯಣಗಿಂತ ಮೊದಲು ಕೂಡ ಕಾಶಿ ಕ್ಷೇತ್ರ ಇತ್ತು. ಕಾಶಿ ಎಂಬ ಶಬ್ದದ ಅರ್ಥನೇ ಪ್ರಕಾಶಿಸುವುದು, ಅಂದ್ರೆ ಅದು ಸ್ವಯಂ ಪ್ರಕಾಶ. ಅಲ್ಲಿ ಯಾವ ಬೆಳಕು ಬೇಡ, ಬೇರೆ ಯಾರು ಬೇಡ ಎನ್ನುವಂತ ದೃಷ್ಟಿಯಲ್ಲಿ ಕಾಶಿ ಕ್ಷೇತ್ರವನ್ನು ಸ್ವಯಂ ಮಹಾದೇವನೇ ಸೃಷ್ಟಿಸಿಕೊಂಡಿದ್ದಾನೆ. ಪುರಾಣಗಳಲ್ಲೆಲ್ಲ ಇದೆ. ಶಿವನಿಗೆ ಜಾಗ ಸಿಗಲಿಲ್ಲ ಎಲ್ಲಿಯೂ. ಆವಾಗ ಕೈಲಾಸದಿಂದ ಕೆಳಗಿಳಿದು ಬರುವಾಗ ಅವನಿಗೆ ಜಾಗ ಬೇಕಂತ ಹೇಳಿ ಕಾಶಿಯಲ್ಲಿ ಸ್ವಯಂ ಅವನೇ ಕಾಶಿಯನ್ನು ಸೃಷ್ಟಿಸಿಕೊಂಡಿದ್ದಾನೆ. ಕಾಶಿ ಕ್ಷೇತ್ರದಲ್ಲಿ ಪ್ರಾಣ ಬಿಟ್ಟವರಿಗೆ ಮುಕ್ತಿ ಅಂತ ಹೇಳಿ ಪುರಾಣ ಪ್ರಸಿದ್ಧ. ಅದನ್ನು ಶ್ರೀರಾಮಕೃಷ್ಣ ಬ್ರಹ್ಮಸರು ಕೂಡ ಅಲ್ಲಿ ಹೋಗಿ ದರ್ಶನದ ಮೂಲಕ ಶ್ರುತಪಡಿಸಿದ್ದಾರೆ. ಅದು ರಾಮಕೃಷ್ಣ ಲೀಲಾ ಪ್ರಸಂಗದಲ್ಲಿ ನಿಮಗೆಲ್ಲ ಸಿಗ್ತದೆ. ಕಾಶಿ ಕ್ಷೇತ್ರವು ಎಷ್ಟು ಹಳೆಯದೋ
ಅಷ್ಟೇ ಹೊಸತು ಕೂಡ ಅದು. ಇವತ್ತಿಗೂ ಅದು ಹಾಗೇನೇ ಇದೆ. ಬಹುಶಃ ವಿವೇಕ ಪ್ರಭಾ ಕೆಲವರು ಯಾರಾದರೂ ಓದಿದ್ರೆ ಒಂದು 5-6 ತಿಂಗಳ ಮೊದಲು ನಾನು ಇದರ ಬಗ್ಗೆ ಒಂದು ಲೇಖನ ಕೂಡ ಬರೆದಿದ್ದೆ. ಆದರೆ ಕಾಶಿ ಕ್ಷೇತ್ರದ ಬಗ್ಗೆ ಅಲ್ಲ, ನಮ್ಮ ರಾಮಕೃಷ್ಣ ಮಿಷನ್ ಸೇವಾಶ್ರಮದ ಬಗ್ಗೆ ಬರೆದದ್ದು. ಕಾಶಿ ಕ್ಷೇತ್ರದಲ್ಲಿ ಗಂಗೆ ಹರಿತಾ ಇದ್ದಾಳೆ. ಪರಮ ಪಾವನೆಯಾದಂತಹ ಗಂಗೆ ಕಾಶಿಯಲ್ಲಿ ಹರಿತಿದ್ದಾಳೆ. ಆಕ್ಚುಲಿ ಗಂಗೆ ಮತ್ತು ಯಮುನೆ ಅವರಿಬ್ಬರು ಪ್ರಯಾಗ್ರಾಜದಲ್ಲಿ ಸಂಗಮವಾಗಿ, ಹಾಗೆಯೇ ಸರಸ್ವತಿ ಕೂಡ ಸಂಗಮವಾಗಿ ಅವರಿಬ್ಬರೂ ಹರಿಯುತ್ತಿದ್ದಾರೆ ಕಾಶಿ ಕ್ಷೇತ್ರದಲ್ಲಿ. ಆದರೆ ಕಾಶಿ ಕ್ಷೇತ್ರ ಅದಕ್ಕಿಂತ ಮೊದಲಿತ್ತಂತೆ. ಭಗೀರಥ ಮಹಾರಾಜನು ತಪಸ್ಸಿನ ಮೂಲಕ ಆ ನಂತರ ಗಂಗೆಯನ್ನು ಕೆಳಗೆ ಇಳಿಸಿಕೊಂಡು ಬಂದ, ಧರೆಗಿಳಿಸಿದ. ಈ ಕಾಶಿ ಕ್ಷೇತ್ರಕ್ಕೆ ಮುಸಲ್ಮಾನರ ಹಾವಳಿಯನ್ನು ಕಡಿಮೆ ಆಗಿಲ್ಲ. ಸುಮಾರು 1000 ವರ್ಷದಲ್ಲಿ 3 ಸಲ ಮುಸಲ್ಮಾನರ ದಂಗೆಕೋರರು ಅಥವಾ ರಾಜರು ದಾಳಿ ಮಾಡಿ ಸಿಕ್ಕಿದ್ದನ್ನೆಲ್ಲ ತಗೊಂಡು ಹೋಗಿದ್ದಾರೆ. 15ನೇ ಶತಮಾನದಲ್ಲಿ ಮಹಾ ಕ್ರೂರಿ, ಮಾನವರಲ್ಲಿ ಬಹುಶಃ ಅತ್ಯಂತ ಕ್ರೂರಿ ಅಂತ ಹೇಳ್ಬೋದು, ಔರಂಗಜೇಬನು ಬಂದು ಕಾಶಿ ಕ್ಷೇತ್ರವನ್ನು ಧ್ವಂಸ ಮಾಡಿ ಅಲ್ಲಿ ತನಕ ಯಾರು ಮಸೀದಿ ಕಟ್ಟಿರಲಿಲ್ಲ, ಅವನು ಅದರ ಮೇಲೆ ಮಸೀದಿಯನ್ನು ಕಟ್ಟಿಬಿಟ್ಟ. ಈಗಲೂ ನಾವು ಹಳೆಯ ದೇವಸ್ಥಾನದ ಕಲ್ಲಿನ ಗೋಡೆ ನೋಡ್ಬೋದು, ಅದರ ಮೇಲೇನೆ, ಅದು ಒಡೆಯಲಿಕ್ಕೆ ಆಗಲಿಲ್ಲ ಅವರಿಗೆ, ಅದರ ಮೇಲೇನೆ ಮಸೀದಿಯನ್ನು ಕಟ್ಟಿಬಿಟ್ಟ. ಆವಾಗ ಅಲ್ಲಿಯ ಶಿವಲಿಂಗವನ್ನು ಅಲ್ಲಿಯ ಪುರೋಹಿತರು, ಅರ್ಚಕರು ಕೊಂಡೋಗಿ ಆ ಬಾವಿಯೊಳಗೆ, ಅಲ್ಲೊಂದು ಜ್ಞಾನವಾಪಿ ಅಂತ ಒಂದು ಬಾವಿ ಇದೆ. ವಾಪಿ ಅಂದ್ರೆ ಬಾವಿ ಅಂತಾನೆ ಅರ್ಥ ಸಂಸ್ಕೃತದಲ್ಲಿ, ಜ್ಞಾನ ಅಂದ್ರೆ ಜ್ಞಾನ. ಆ ಬಾವಿಯೊಳಗೆ ಹಾಕಿಬಿಟ್ರಂತೆ, ಅದು ಮುಸಲ್ಮಾನರಿಗೆ ಸಿಗಬಾರ್ದು ಅಂತ ಹೇಳಿ. ಅದು ಆ ನಂತರ ವರ್ಷಗಳಲ್ಲಿ ಬಹಳ ಪ್ರಯತ್ನ ಮಾಡಿದ್ದಾರೆ ಮುಳುಗುವವರೆಲ್ಲ ಹುಡುಕ್ಲಿಕ್ಕೆ, ಅದು ಸಿಗ್ಲೇ ಇಲ್ಲ, ಎಲ್ಲಿ ಹೋಯ್ತು ಅಂತ ಹೇಳಿ. ಈಗ ಇರುವಂತಹ ಶಿವಲಿಂಗವು 17ನೇ ಶತಮಾನದಲ್ಲಿ ಅಹಲ್ಯಬಾಯಿ ಹೋಳ್ಕರ್ ಎಂಬ ರಾಣಿ, ಮರಾಠಿ ರಾಣಿಯು, ಆಕೆ ಪ್ರತಿಷ್ಠಾಪಿಸಿದ್ದು. ಆಕೆ ಆಕ್ಚುಲಿ ದೇವಸ್ಥಾನ ಮಾಡಿದ್ದು. ಅಲ್ಲಿ ತನಕ ದೇವಸ್ಥಾನ ಇರಲಿಲ್ಲ, ಸುಮಾರು 200 ವರ್ಷ ಮಧ್ಯದಲ್ಲಿ. ಔರಂಗಜೇಬನು ಹಿಡಿದು ಎಷ್ಟು ಜನರಿಗೆ ಕನ್ವರ್ಟ್ ಮಾಡಿದಾನೆ ಅವನ ಸೈನಿಕರಂದ್ರೆ, ಬ್ರಾಹ್ಮಣರು ಕಡ ಎಲ್ಲ ಅವರಿಗೆ ಕನ್ವರ್ಟ್ ಮಾಡಿಬಿಟ್ಟಿದ್ದಾನೆ, ಅಲ್ಲಿ ಉಳಿದವರೇ ಅಲ್ಲ. ಆದರೂ ಕೂಡ ಕೆಲವು ಬ್ರಾಹ್ಮಣರು ಈ ದೇವರ ಮೂರ್ತಿಗಳನ್ನೆಲ್ಲ ಅವರವರ ಮನೆಯಲ್ಲಿಯೇ ಕೊಂಡೋಗಿ ಇಟ್ಟು ಪೂಜೆ ಮಾಡಿ ಧರ್ಮ ಸಂರಕ್ಷಣೆ ಮಾಡಿದ್ದಾರೆ. ಈಗಲೂ ಕೂಡ ನಾವು ಅದನ್ನು ನೋಡ್ತೇವೆ. ಇಂತಹ ಕಾಶಿ ಕ್ಷೇತ್ರ ಯಾವತ್ತೂ ಕೂಡ ಯಾವುದೇ ಮುಸಲ್ಮಾನ್ ಬರಲಿ, ಯಾರು ಬರಲಿ, ಪವಿತ್ರತೆ ಮಾತ್ರ ಕಳ್ಕೊಂಡಿಲ್ಲ. ನಾವೆಲ್ಲ ಸಾಮಾನ್ಯವಾಗಿ ತೀರ್ಥಕ್ಷೇತ್ರ ಮಾಡ್ತೇವೆ. ತೀರ್ಥಕ್ಷೇತ್ರ ಮಾಡಬೇಕು, ಆಧ್ಯಾತ್ಮ ಜೀವನ ಉನ್ನತಿ ಆಗಬೇಕಾದ್ರೆ ತೀರ್ಥಕ್ಷೇತ್ರ ಮಾಡಲೇಬೇಕು. ಅದು ಎಲ್ಲಾ ಧರ್ಮಗಳಲ್ಲಿ ಇದೆ, ಅವರವರಿಗೆ ಸಂಬಂಧಪಟ್ಟದ್ದು. ನಮ್ಮ ದೇಶದಲ್ಲಿ ಅಂತೂ ಹಿಂದೆ ಕೂಡ ಎಲ್ಲಾ ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗ್ತಿದ್ರು. ಆವಾಗ ನಡ್ಕೊಂಡು ಹೋಗ್ಬೇಕಿತ್ತು. ಈಗ ಟ್ರೈನು ಅಥವಾ ವಿಮಾನವಾಗಿದೆ, ಬಹಳ ಬೇಗನೆ ಹೋಗಿ ಬರ್ತಾರೆ. ಆದರೆ ತೀರ್ಥಕ್ಷೇತ್ರದಲ್ಲಿ ಸ್ವಲ್ಪ ದಿವಸ ಇದ್ದು ಜಪಧ್ಯಾನ ಮಾಡಿ ಅಲ್ಲಿಯ ಕ್ಷೇತ್ರ ಮಹಾತ್ಮೆಯನ್ನು ಅನುಭವಿಸಬೇಕು. ಆದರೆ ಅದು ನೀವು 1-2 ಗಂಟೆಯಲ್ಲಿ ಹೋದರೆ ಆಗುವುದಿಲ್ಲ. ನೀವು ಕೆಲವು ದಿನ ಆದರೂ ಇರಬೇಕಾಗ್ತದೆ. ಸುಮಾರಾಗಿ ಆ ಕ್ಷೇತ್ರದ ಕೆಲವು ಮಹಾತ್ಮೆಗಳಿರ್ತವೆ. ಬೇಕಾದರೆ ಒಬ್ಬಂಟಿಗರಾಗಿ ಹೋಗ್ಬೇಕು, ಅಥವಾ 2, ಅದಕ್ಕಿಂತ ಮೇಲಲ್ಲ. ಆವಾಗ ಅಲ್ಲಿ ಹೋಗಿ ಸ್ವಲ್ಪ ದಿವಸ ಇದ್ದು ಯಾವುದೋ ಸ್ವಲ್ಪ ನಿರ್ಜನ ಜಾಗದಲ್ಲಿ ಕೂತ್ಕೊಂಡ್ರೆ, ಸುಮ್ಮನೆ ಕೂತ್ಕೊಂಡ್ರು ಕೂಡ ಸಾಕಾಗ್ತದೆ. ಕಾಶಿ ಕ್ಷೇತ್ರದಲ್ಲಿಯೂ ಇದನ್ನು ನಾನು ನೋಡಿದ್ದೇನೆ. ಕಾಶಿ ಕ್ಷೇತ್ರದಲ್ಲಿ ಶಿವನಿಗೆ ಬಹುಶಃ ಎಲ್ಲಿಯೂ ಇಲ್ಲದ ಪೂಜೆ ನಡೀತದೆ. ಬೆಳಿಗ್ಗೆ 2 ಗಂಟೆಗೆ ದೇವಸ್ಥಾನ ಓಪನ್ ಆದರೆ ರಾತ್ರಿ 11 ಗಂಟೆ ತನಕ ಓಪನ್ ಆಗಿರ್ತದೆ ಶಿವನ ದೇವಸ್ಥಾನ. ಇಲ್ಲಿ ಬೆಳಿಗ್ಗೆ 3 ಗಂಟೆ, 2:30-3 ಗಂಟೆಯಿಂದ ಶುರು ಮಾಡಿದ್ರೆ ರುದ್ರಾಭಿಷೇಕ, ಚಮಕ, ಮತ್ತೆ ಪೂಜೆ, ಮಂಗಳಾರತಿ ಎಲ್ಲ ಆಗುವಾಗ 4 ಗಂಟೆ. 4 ಗಂಟೆಗೆ ಬೆಳಿಗ್ಗೆ
ದೇವಸ್ಥಾನ ಓಪನ್ ಮಾಡ್ತಾರೆ ಸಾರ್ವಜನಿಕರಿಗೆ ಸ್ಪರ್ಶ ಮಾಡಲಿಕ್ಕೆ ಶಿವಲಿಂಗವನ್ನು. ಅದೇ ತರ ಮಧ್ಯಾಹ್ನ ಇನ್ನೊಂದ್ಸಲ ಮಂಗಳಾರತಿ ಇದೆ, ಬಹಳ ಶೃಂಗಾರ ಮಾಡಿ ಎಲ್ಲ ಮಾಡ್ತಾರೆ. ಅದೇ ತರ ಸಾಯಂಕಾಲ 7 ಗಂಟೆಗೆ ಸಪ್ತರ್ಷಿ ಆರತಿ ಅಂತ ಹೇಳಿ ಇನ್ನೊಂದಿದೆ, ಇದಕ್ಕೂ ವಿಶೇಷ ಶೃಂಗಾರ ಇರ್ತದೆ. ಅದೇ ತರ ರಾತ್ರಿ 10:30ಗೆ ಶಯನಾರತಿ, ಅದು ಭಗವಂತನಿಗೆ ಸ್ವಲ್ಪ ನಾವು ವಿಶ್ರಾಮ ಕೊಡಬೇಕು ಎಂಬ ದೃಷ್ಟಿಯಿಂದ ಶಯನ ಕೊಡ್ಲಿಕ್ಕಾಗಿ ಅಲ್ಲಿ ಶಯನಗ್ರಹ ಕೂಡ ಇದೆ. ಆ ಸಮಯದಲ್ಲಿ ಇನ್ನೊಂದು, ಹೀಗೆ 4 ಸಲ ದಿವಸಕ್ಕೆ ಅಲ್ಲಿ ಆರತಿಗಳಿವೆ. ಒಂದು ಆರತಿ ಕೂಡ ನೀವು ನೋಡಿದರೆ ಸಾಕು. ಆದ್ರೆ ಅದಕ್ಕೆ ಈಗ ಎಲ್ಲ ಆನ್ಲೈನ್ ನಲ್ಲಿ ಟಿಕೆಟ್ ಮಾಡ್ಕೊಂಡು ಹೋಗ್ಬೋದು, ನೀವು ಅದು ಸಿಗ್ತದೆ. ಅಥವಾ ಬೆಳಿಗ್ಗಿನ 3 ಗಂಟೆಯ ಆರತಿ ಅಂದ್ರೆ ನೀವು ಒಂದು ವಾರದ ಮೊದಲೇ ಮಾಡಬೇಕು, ಇಲ್ಲಾಂದ್ರೆ ಜನ ಯಾವಾಗ್ಲೂ ಅದಕ್ಕೆ ಒಂದು 200 ಸೀಟ್ ಅಷ್ಟೇ ಇರ್ತದೆ. ಸೊ ಇಂತಹ ಕಾಶಿ ಕ್ಷೇತ್ರವನ್ನು ಸಾಧ್ಯವಾದರೆ ಜೀವನದಲ್ಲಿ ಒಂದು ಸಲ ಆದ್ರೂ ನಾವು ದರ್ಶನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಇನ್ನು ಬಹಳ ಜನ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಪ್ರಾಣ ಬಿಡಬೇಕಂತ ಹೇಳಿ ಮೋಕ್ಷ ಇಚ್ಛೆಗಾಗಿ ಅಲ್ಲಿಗೆ ಹೋಗ್ತಾರೆ. ತುಂಬಾ ಜನ ಅಲ್ಲಿ ಬಾಡಿಗೆ ತಗೊಂಡು ಅಥವಾ ಮನೆ ತಗೊಂಡು ಅಲ್ಲಿಯೇ ಇದ್ದು ಪ್ರಾಣ ಬಿಡ್ತಾರೆ. ಕಾರಣ, ಇಲ್ಲಿ 2 ಘಾಟ್ಗಳಿವೆ ಬಹಳ ಹೆಸರುವಾಸಿ. ಒಂದು ಹರಿಶ್ಚಂದ್ರ ಘಾಟ್, ಮತ್ತೊಂದು ಮಣಿಕರ್ಣಿಕಾ ಘಾಟ್. ಈ ಮಣಿಕರ್ಣಿಕಾ ಘಾಟ್ನಲ್ಲಿಯೇ ಆಕ್ಚುಲಿ ಗುರು ಮಹಾರಾಜರಿಗೆ ಈ ದರ್ಶನ ಆದದ್ದು. ಸಾಕ್ಷಾತ್ ಶಿವನು ಪ್ರತಿ ಹೆಣದ ಕಿವಿಗೆ ತಾರಕ ಮಂತ್ರವನ್ನು ಊದಿದ್ದಾನೆ. ಮಹಾಕಾಳಿಯು ಬಂದು ಆತನ ಗ್ರಂಥಿಗಳನ್ನು ಅಂದರೆ ಬಂಧನಗಳನ್ನು ಕತ್ತರಿಸ್ತಾ ಇದ್ದಾಳೆ ಎಂಬುದನ್ನು ಶ್ರೀರಾಮಕೃಷ್ಣರು ನೋಡ್ತಾರೆ. ನೋಡಿದ್ದನ್ನು ಹೇಳ್ತಾರೆ. ನೀವು ಅದನ್ನೆಲ್ಲ ಲೀಲಾ ಪ್ರಸಂಗದಲ್ಲಿ ಓದಿರಬಹುದು ಆವಾಗಲೇ. ಇಲ್ಲಿ ರಾಜ ಸತ್ಯ ಹರಿಶ್ಚಂದ್ರನು ಮಸಣದ ಕಾವಲುಗಾರನಾಗಿ ಇದ್ದ. ಬಹುಶಃ ನಿಮಗೆ ಸತ್ಯ ಹರಿಶ್ಚಂದ್ರನ ಕಥೆ ಓದಿದವರಿಗೆಲ್ಲ ಗೊತ್ತಿರ್ತದೆ, ಕೇಳಿದವರಿಗೆ. ಎಲ್ಲವನ್ನು ಕೊಟ್ಟು ಬಿಟ್ಟ ವಿಶ್ವಾಮಿತ್ರ ಮಹರ್ಷಿಗೆ. ಅವನ ಹತ್ರ ಏನೂ ಇಲ್ಲ, ಆದ್ರೂ ಕೂಡ ಅವನಿಗೆ ಇನ್ನೂ ಸ್ವಲ್ಪ ದುಡ್ಡು ಬೇಕು, ಕಡಿಮೆ ಆಯ್ತು. ಅವರು ಎಲ್ಲಿಗೆ ಹೋಗುದು? ವಿಶ್ವಾಮಿತ್ರ ಎಲ್ಲ ನಂದೇ ಜಾಗ ಅಂತ ಹೇಳ್ತಿದ್ದಾನೆ. ಆವಾಗ ಅವನಿಗೆ ಗೊತ್ತಾಯ್ತು, ಬರೀ ಒಂದು ಕಾಶಿ ಮಾತ್ರ ಇದೆ, ಕಾಶಿ ಕ್ಷೇತ್ರದಲ್ಲಿ ವಿಶ್ವಾಮಿತ್ರನಿಗೆ ಜಾಗ ಇಲ್ಲ ಹೋಗ್ಲಿಕ್ಕೆ. ಅಲ್ಲಿಗೆ ಹೋಗ್ತಾನೆ ಅವನು. ಅಲ್ಲಿ ಹೋಗಿ ತನ್ನನ್ನು ತಾನು ಮಾರಿ ಆ ಹಣವನ್ನು ವಿಶ್ವಾಮಿತ್ರ ಮಹರ್ಷಿಗೆ ಕೊಡ್ತಾನೆ. ಅವನು ಮಾಡಿದ ಕೆಲಸ, ರಾಜನಾದರೂ ಕೂಡ ಮಸಣವನ್ನು ಹೆಣ ಸುಡುವ ಕೆಲಸ. ಅಲ್ಲಿ ಈಗಲೂ ಕೂಡ ಅವರು ಬಹಳ ಒಂದು ಹೆಮ್ಮೆಯಿಂದ ಹೇಳ್ತಾರೆ, ನಾವು ರಾಜ ಹರಿಶ್ಚಂದ್ರನ ವಂಶದವರಂತ ಹೇಳಿ. ಆ ಮಸಣ ಸುಡುವವರು ಕೂಡ ಇಲ್ಲ, ಮಸಣದಲ್ಲಿ ಸುಡುವವರೆಲ್ಲ. ಅಲ್ಲಿ ನಾವು ನೋಡ್ತೇವೆ, ಕೆಲವು ಸಲ ಒಂದು 25-30 ಹೆಣಗಳು ಸಾಲಾಗಿ ಇರ್ತವೆ. ಯಾಕಂದ್ರೆ ಜಾಗ ಇರುವುದಿಲ್ಲ ಅಷ್ಟು ಹೆಣಗಳನ್ನು ಸುಡ್ಲಿಕ್ಕೆ. ಸುಮಾರು ಈಗ ಮೋದಿ ಬಂದ ಮೇಲೆ ಒಂದು 30 ಜಾಗ ಮಾಡಿದ್ದಾರೆ ಒಂದೇ ಸಲ ಸುಡ್ಲಿಕ್ಕೆ. ಅಷ್ಟೇ ಅಲ್ಲದೆ ಮೇಲೆ ಮಳೆಗಾಲದಲ್ಲಿ ಕೆಳಗೆ ಆಗುದಿಲ್ಲ ಅಂತ ಹೇಳಿ ಮಹಡಿ ಮೇಲೆ ಇದೆ, ಕಟ್ಟಿಗೆ ಇದೆ, ಎಲ್ಲ ಇದೆ. ಆದ್ರೂ ಕೂಡ ಅಲ್ಲಿ ಹೆಣಗಳು ಸಾಲಾಗಿ ನಿಲ್ಲಿಸ್ತಾರೆ, ಯಾಕಂದ್ರೆ ಜಾಗ ಸಿಗುವುದಿಲ್ಲ. ನಾನು ನೋಡಿದೆ, ಅಲ್ಲಿ ಮರಣ ಎಂಬುದು ಒಂದು ನಮಗೆ ನಾಟಕ ಅಂತ ಅನಿಸ್ತದೆ, ಬೇರೆ ಎಲ್ಲಿ ಇದು ಅನಿಸುವುದಿಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ, ಮರಣ ಎಂಬುದು ನಾಟಕವೇ, ಮತ್ತೆ ಏನಿಲ್ಲ. ಅಲ್ಲಿ ಅಳುವವರು ಯಾರಿಲ್ಲ. ಮನೆಯವರೆಲ್ಲ ಬರ್ತಾರೆ, ಸುಡ್ತಾರೆ, ಹೋಗ್ತಾರೆ. ಅವನು ಒಂದು ಸಲ ಚಟ್ಟದ ಮೇಲೆ ಹೆಣ ಇಟ್ಟ ಮೇಲೆ ಮತ್ತೆ ಅವನಿಗೇನೆ ಕೆಲಸ, ಇವರಿಗೆ ಏನಿಲ್ಲ. ಇವ್ರು ನಿಂತ್ಕೊಂಡಿರ್ತಾರೆ, ಸುಟ್ಟ ಆದ್ಮೇಲೆ ಅವರೇ ಎಲ್ಲ ಬರ್ತಾರೆ, ತೆಗಿತಾರೆ. ಆ ಬೂದಿಯನ್ನು ಒಂದ್ಸಲ ತೆಗಿಲಿಕ್ಕಾಗಿ ಈ ಮನೆಯವರು ಬರ್ತಾರೆ ಕೊನೆಗೆ. ಅದು ಒಂದು ನೋಡುವುದು ನನಗೆ, ಅಥವಾ ನಾವು ಸನ್ಯಾಸಿಗಳು, ನಮಗೆಲ್ಲ ಮರಣ ಭಯವಿಲ್ಲ, ನಮಗೆ ಬಹಳ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಇದೊಂದು ನಾಟಕ ಜೀವನದಲ್ಲಿ ಅಂತ ನಾವು ಅಷ್ಟೇ ತಗೊಳ್ಳೋದು ನಾವು ಅದನ್ನು. ಈ ಕಾಶಿ ಕ್ಷೇತ್ರವು ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಪಂಚಕ್ರೋಶಿ ಅಂತ ಹೇಳಿ ಒಂದು ಇದೆ. ಕೆಲವು ಅಲ್ಲೆಲ್ಲ ಪ್ರದಕ್ಷಿಣೆ ಮಾಡ್ತಾರೆ. ಈಗೆಲ್ಲ ಆಟೋ ರಿಕ್ಷಾ ಶುರು ಮಾಡಿದ್ದಾರೆ. ಇಲ್ಲದ್ರೆ 3 ದಿವಸ ನಡ್ಕೊಂಡು ಹೋದ್ರೆ ಇಡೀ ಕಾಶಿ ಕ್ಷೇತ್ರವನ್ನು ಪ್ರದಕ್ಷಿಣೆ ಮಾಡಬಹುದು. ಈಗಲೂ ಕೆಲವು ತುಂಬಾ ಜನ ಹೋಗ್ತಾರೆ, ಭಕ್ತರು ಸಾಧುಗಳೆಲ್ಲ. ಈಗ